ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿದ್ದ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಒಂದು ಹೀರೆಕಾಯಿ ಅಥವಾ ಎರಡು ಹೀರೆಕಾಯಿ ಇರ್ತಾರಲ್ಲ, ಅದನ್ನು ಪಲ್ಯ ಮಾಡೋಕ್ಕೂ ಹಂಗಿಲ್ಲ, ಇಡೋಕ್ಕೂ ಹಂಗಿಲ್ಲ. ಆ ಟೈಮ್ಗೆ ಹಿಂಗೆ ಹೀರೆಕಾಯಿದ್ದ ಚಟ್ನಿ ಮಾಡಿದ್ರೆ ಅಂದ್ರೆ ಭಾರಿ ರುಚಿಯಾಗಿರ್ತೈತೆ ರೀ. ನೋಡಿರಿ, ಈಗ ಎರಡು ಹೀರೆಕಾಯಿ ಅದಾವೆ ರೀ, ಸಣ್ಣ ಸಣ್ಣ ಅದಾವೆ. ಇದು ಪಲ್ಯ ಮಾಡ್ಬೇಕಂದ್ರೆ ಪಲ್ಯನೂ ಯಾರಿಗೂ ಸಾಲಂಗಿಲ್ಲ ರೀ ಇದು. ಹಿಂಗಾಗಿ ನಾನು ಇವತ್ತು ಚಟ್ನಿ ಮಾಡಿದ್ರೆ ಮುಗಿದು ಹೋಗ್ತೈತಿ ಅಂಥೇಳಿ ಅದು ಹೀರೆಕಾಯಿ ಎಲ್ಲ ಶರ್ಕೊಂಡಿದ್ದು ನೋಡ್ರಿ. ಅದು ತೆರೆದಾದ್ಮೇಲೆ ಈಗ ನೋಡಿರಿ, ಅರ್ಧ ಹೀರೆಕಾಯಿ ಕೆಟ್ಟೈತಿ, ಅರ್ಧ ಹೀರೆಕಾಯಿ ಚಲೋ ಐತ್ರಿ. ಅದು ಅರ್ಧ ಹೀರೆಕಾಯಿ ತೆಗೆದು ಇಷ್ಟ ಚಟ್ನಿ ಮಾಡಿದ್ರೆ ಆಯ್ತು ಅಂತೇಳಿ ಇಷ್ಟ ಹೀರೆಕಾಯಿ ತೊಗೊಂಡಿನಿ ನೋಡಿರಿ. ಅದನ್ನ ಸ್ವಚ್ಛಗೆ ತೊಳೆದು ಸ್ವಲ್ಪ ಕಟ್ ಮಾಡಿ ಇಡಾಕತ್ತೀನಿ ನೋಡ್ರಿ. ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು 4 ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ತೊಗೊಂಡಿನಿ ರೀ. ತೊಗೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಾಕತ್ತೀನಿ ನೋಡ್ರಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಎಲ್ಲ, ಹೀರೆಕಾಯಿ, ಕೊತ್ತಂಬರಿ ಏನು ಇಟ್ಕೊಂಡಿನ್ರಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕಾಕತ್ತೀನಿ ನೋಡ್ರಿ. ಮಿಕ್ಸಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ರೀ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಶೇಂಗಾಕಾಳು ಹಾಕಾಕತ್ತೀನಿ ನೋಡ್ರಿ. ಶೇಂಗಾಕಾಳು ಹುರಿದದ್ದು ಅರೆವ ನಾನು ಸ್ವಲ್ಪ ಈಗ ಹುಣಸೆ ಹಣ್ಣು ಹಾಕಿದೆ ರೀ. ಹುಣಸೆ ಹಣ್ಣು ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡೆ ನಾನು. ಮಿಕ್ಸಿಗೆ ಹಾಕಿ ಸಣ್ಣ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಒಗ್ಗರಣೆಗೆ ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಕಾದಾದ್ಮೇಲೆ ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ನೀಟ ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ನಾವು ಮಿಕ್ಸಿ ಹಾಕಿಟ್ಕೊಂಡಿದ್ದಿರಲ್ಲ ಅದನ್ನು ಈಗ ಒಗ್ಗರಣೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ನಾವು ಕೈ ಆಡಿಸಿದಪ್ಪ ಅಂದ್ರೆ ಚಟ್ನಿ ರೆಡಿ ಆಗಂಗೆ ರೀ. ಈಗ ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ಇದು ಈಗ ಹಾಕೋಕೆ ನೆನಪು ಆಗಲಿಲ್ಲ. ಹಿಂಗೆ ನನ್ನ ಸೈಡ್ ಎಣ್ಣೆ ಇತ್ತಲ್ಲ ಅದು ಎಣ್ಣೆಗೆ ಈಗ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಇಟ್ಟಿಗೆ ಅದನ್ನು ಕುದಿಸ್ಕೊಂಡ್ರಪ್ಪ ಅಂದ್ರೆ ಹಸಿ ವಾಸನೆ ಇರ್ತೈತ್ರಲ್ಲ, ಸ್ವಲ್ಪ ಹೀರೆಕಾಯಿ ರೀ ಅದು ಹಸಿ ವಾಸನೆನೂ ಹೋಗ್ತೈತ್ರಿ. ಒಂದು 5 ನಿಮಿಷ ನಾವು ಹಿಂಗೆ ತಿರುಗಾಡ್ಕೊತ ಇದ್ದೀವಪ್ಪ ಅಂದ್ರೆ ಅನ್ನದ ಹಿಂಬಲ್ಲಿ, ರೊಟ್ಟಿ ಹಿಂಬಲ್ಲಿ, ಎಲ್ಲದರ ಹಿಂಬಲ್ಲಿ ಒಂದು ಒಂದು ಯಾವುದರ ಒಂದು ಪಲ್ಯ ಸೈಡ್ಗೆ ಒಂದು ಚಟ್ನಿ ಇತ್ತಪ್ಪ ಅಂದ್ರೆ ಬಿಸಿ ರೊಟ್ಟಿ ಹಿಂಬಲ್ಲಿ ಅಗದಿ ಚಲೋ ಹತ್ತೈತ್ರಿ ಇದು. ನನಗೂ ಗೊತ್ತಿರಲಿಲ್ಲ ರೀ, ಒಮ್ಮೆ ಮಾಡಿ ನೋಡಿದ್ದೆ, ಭಾಳ ರುಚಿಯಾಗಿತ್ತರದ. ಆದರೂ ಮತ್ತು ಇವತ್ತು 2 ಹೀರೆಕಾಯಿ ಇದ್ದಿರಲ್ಲ, ಸ್ವಲ್ಪ ಇದು ಪಲ್ಯ ಸ್ವಲ್ಪ ಆಗ್ತದೆ, ಯಾರಿಗೂ ಸಾಲಂಗಿಲ್ಲ ಅಂತೇಳಿ ಮತ್ತು ಇವತ್ತು ಚಟ್ನಿ ಮಾಡಿದ್ದಾರೆ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಆಕತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಒಮ್ಮೆ ಟ್ರೈ ಮಾಡಿದ್ರಂದ್ರೆ ನಿಮ್ಗೆ ಗೊತ್ತಾಕತ್ರಿ ಇದು ಚಟ್ನಿ ಅಷ್ಟು ರುಚಿಯಾಗಿ ಆಗಿತ್ತಪ್ಪ ಅಂಥೇಳಿ ನಾನು ಒಮ್ಮೆ ಟ್ರೈ ಮಾಡಿದ್ದೇನೆ ರೀ. ಇದು 2ನೇ ಸಲ ನಾವು ಮಾಡೋದು, ಅಷ್ಟು ರುಚಿಯಾಗಿರ್ತಾರೆ. ಆದರೂ ಒಂದು ಸಲ ನೀವು ಟ್ರೈ ಮಾಡಿ ಹೆಂಗೆ ಆಕತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.